ಹಾಯ್ ಆಲ್. ಸೊ ಇವತ್ತು ನಮ್ಮಮ್ಮ ಬೆಳಗ್ಗೆ ಬೆಳಗ್ಗೆನೇ ಹಲ್ಸಿನ ಹಣ್ಣು ಕಟ್ ಮಾಡಿ ಇಟ್ಟಿದ್ರು. ಹಲ್ಸಿನ ಹಣ್ಣು ಅಂದರೆ ಎಲ್ಲರಿಗೂ ಇಷ್ಟ, ಶಿವಾಗಂತೂ ಇನ್ನೂ ಜಾಸ್ತಿ ಇಷ್ಟ. ನನಗೂ ಇಷ್ಟ, ಬಟ್ ಊರಿಂದ ಆದರೆ ಮಾತ್ರನೇ ಇಷ್ಟ. ಆಮೇಲೆ ಗ್ರೀನ್ ಟೀ ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡೆ. ತಿಂಡಿಗೆ ಪಲ್ಯ ಏನೋ ಮಾಡಿದ್ರು, ಬಟ್ ನಂಗೆ ಪಲ್ಯ ಅಂದರೆ ಆಗೋದಿಲ್ಲ ಅಷ್ಟೊಂದು. ಇದು ಆ್ಯಕ್ಚುಲಿ ಆಂಧ್ರ ಸೈಡ್ ಫೇಮಸ್ಸು. ನಮ್ಮ ಬ್ರದರ್ ಇನ್ ಲಾ ಅವ್ರ ಅಮ್ಮ ಕಳಿಸಿದ್ರು ಅಲ್ಲಿಂದ, ಸೊ ಅದನ್ನು ಹಾಕ್ಕೊಂಡು ತಿಂದೆ. ಹಾಗೆ ಅಂತರ್ಗಂಗೆಗೆ ಬೆಳಗ್ಗೆ 5 ಗಂಟೆಗೆ ಹೊರಡಬೇಕಾಗಿತ್ತು, ಬಟ್ ನಾವು ಹೊರಡೋ ಅಷ್ಟರಲ್ಲಿ 11:30 ಆಗೋಗಿತ್ತು. ಹಂಗೆ ಆನ್ ದ ವೇ ಬರ್ತಾ ಬ್ಲೂಟೂತ್ ವರ್ಕ್ ಆಗ್ತಾಯಿಲ್ಲ ಅಂತ ರಿಯಲೈಸ್ ಆಯಿತು ಕಾರಲ್ಲಿ. ಆ್ಯಕ್ಚುಲಿ ಬ್ಲೂಟೂತ್ ಕನೆಕ್ಟ್ ಆಗ್ತಾ ಇರಲಿಲ್ಲ, ಸೊ ಆ ಬ್ಲೂಟೂತ್ ಡಿವೈಸ್ ಏನೋ ಮಿಸ್ಸಿಂಗ್ ಅಂತ ಇತ್ತು. ಸೊ ಅದನ್ನ ನಿಲ್ಲಿಸ್ಬಿಟ್ಟು ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿದ್ರಿ. ಅದು ಬಂದಿದೆ, ಶಿವ ಕಲೆಕ್ಟ್ ಮಾಡ್ಕೊಂಬಂದು ಹಾಕಕ್ಕೆ ಟ್ರೈ ಮಾಡ್ತಾಯಿದ್ರು. ವರ್ಕ್ ಆಗುತ್ತಾ ಇಲ್ವಾ ಅನ್ನೋ ಗ್ಯಾರಂಟಿ ಇಲ್ಲ, ಬಟ್ ಟ್ರೈ ಅಟ್ಲೀಸ್ಟ್ ಮಾಡೋಣ ಅಂತ ಮಾಡಿದ್ರು. ಏನ್ ಹೇಳ್ತಾ ಇದ್ದೆ ಅಂದ್ರೆ, ನಾವು ನೆಕ್ಸ್ಟ್ BMW ಇಸ್ಕೊಂಡ್ರಲ್ಲ, ಈ ತರ ಎಲ್ಲ ಏನು ಪರದಾಡೋ ಅವಶ್ಯಕತೆನೇ ಇರಲ್ಲ. ಅದನ್ನ ಅಟ್ಯಾಚ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಟೈಮ್ ಬೇಕು ಅದು ಲೋಡ್ ಆಗೋಕ್ಕೆ, ಅದು ಇದು ಅಂತೆಲ್ಲ ವೆಯ್ಟ್ ಮಾಡ್ಕೊಂಡಿದ್ರಿ. ಬಟ್ ಉಪಯೋಗ ಆಗಿಲ್ಲ. 700 ರೂಪಾಯಿ ಏನೋ ಕೊಟ್ಟಿದ್ದಿದ್ದು ಆ ಡಿವೈಸ್ಗೆ, ಸೊ ಅದು ಕೂಡ ದಂಡ ಆಯಿತು. ಶಿವ ಇದನ್ನೆಲ್ಲ ಟ್ರೈ ಮಾಡೋವಾಗ ಬೆಳಗ್ಗೆ ನಾವು ಅಮ್ಮ ಕಟ್ ಮಾಡಿದ್ದು ಹಲ್ಸಿನ ಹಣ್ಣನ್ನ ನಾನು ಕಾರಲ್ಲಿ ಎತ್ಕೊಂಬಂದಿದ್ದೆ, ಆನ್ ದ ವೇ ತಿನ್ಕೊಂಡು ಹೋಗೋಣ ಅಂತ. ಸೊ ನಾನು ಕೂತ್ಕೊಂಡು ತಿನ್ಕೊಂಡಿದ್ದೆ. ಶಿವ ಹಂಗೆ ಟ್ರೈ ಮಾಡ್ಕೊಂಡಿದ್ರು. ಆಮೇಲೆ ಅವ್ರಿಗೂ ಸಾಕಾಯಿತು, ಮ್ಯಾನ್ಯುವಲ್ ಎಲ್ಲ ಓದಿ ರೀಟ್ರೈ ಎಲ್ಲ ಮಾಡಿದ್ರು. ಬಟ್ ಏನೂ ವರ್ಕ್ ಆಗಲಿಲ್ಲ ಅಂದ್ಬಿಟ್ಟು ಸರಿ ಗಿವ್ ಅಪ್ ಕೊಟ್ಬಿಟ್ಟು ಆಗಿದ್ದಾಗಲಿ FMA ಕೇಳ್ಕೊಂಡು ಹೋಗೋಣ ಅಂತ ಹೊರಟ್ವಿ ನಾವು ಅಲ್ಲಿಂದ. ಸೊ ನಾವು ದೇವನಹಳ್ಳಿ ರೂಟಲ್ಲಿ ಹೋಗ್ತಾ ಇದ್ದಿದ್ದರಿಂದ ಫ್ಲೈಟ್ ಟೇಕ್ ಆಫ್ ಆಗೋದು, ಲ್ಯಾಂಡಿಂಗ್ ಆಗೋದು, ಸೊ ಫ್ಲೈಟ್ ಸ್ಪಾಟಿಂಗ್ಗಳು ಜಾಸ್ತಿ. ಹಾಗೆ ಫ್ಲೈಟ್ಸ್ಗಳನ್ನ ನೋಡಿಕೊಂಡು ಶಿವಾಗೂ ಸ್ವಲ್ಪ ತಿನ್ನೋಕೆ ಕೊಟ್ಟು ಅವರು ತಿನ್ಕೊಂಡು ಹಂಗೆ ಓಡಿಸ್ಕೊಂಡು ಹೋಗ್ತಾಯಿದ್ರಿ ಮಾತಾಡಿಕೊಂಡು. ನಂದು ಬೇರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. 6.6 ಕಿಲೋಮೀಟರ್ ಆದಮೇಲೆ ಶಿವ ಡ್ರೈವ್ ಮಾಡ್ತಾ ಇದ್ದಿದ್ದರಿಂದ ಅವ್ರಿಗೆ ನೀರು ತಿನ್ನೋದಕ್ಕೆ, ಕೈ ಒರೆಸ್ಕೊಳ್ಳೋದಕ್ಕೆ ಟಿಶ್ಯೂ ಎಲ್ಲ ಕೂತ್ಕೊಂಡು ಸಪ್ಲೈ ಮಾಡ್ತಾಯಿದ್ದೆ ನಾನು, ಪ್ಯಾಸೆಂಜರ್ ಪ್ರಿನ್ಸಸ್ ಥರ. ನಾವು ಹೊಸದಾಗಿರೋ ಚೆನ್ನೈ ಎಕ್ಸ್ಪ್ರೆಸ್ ವೇ ರೂಟ್ ತೊಗೊಂಡು ಹೋಗ್ತಾಯಿದ್ರಿ. ರೋಡ್ಸ್ ಅಂತೂ ಸೂಪರಾಗಿದೆ, ಏನು ಟ್ರಾಫಿಕ್ ಇಲ್ಲ, ತಲೆನೋವು ಇಲ್ಲ. ಇಲ್ಲಾಂದರೆ KR ಪುರಮು ಹೊಸಕೋಟೆ ದಾಟೋ ಅಷ್ಟರಲ್ಲೇ ತಲೆನೋವು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಐ ಥಿಂಕ್ 2 hours ಜರ್ನಿ ಸಮಥಿಂಗ್. ಆ್ಯಂಡ್ ಫೈನಲಿ ನಾವು ರೀಚ್ ಆದ್ವಿ ಅಂತರ್ಗಂಗೆನ. ಹೋಗಿ ಫಸ್ಟು ಪಾರ್ಕಿಂಗ್ ಮಾಡಿಬಿಟ್ಟು ಆಮೇಲೆ ಚಪ್ಪಲಿನೂ ಕಾರಲ್ಲೇ ಬಿಟ್ಬಿಟ್ಟು ಹತ್ತಕ್ಕೆ ಅಂತ ಬಂದ್ವಿ. ಹಾಗೆ ನಮಸ್ಕಾರ ಮಾಡಿಕೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಂತೂ ಸಿಕ್ಕಾಪಟ್ಟೆ ಕೋತಿಗಳು, ದಾರಿ ಉದ್ದಕ್ಕೂ ದೇವಸ್ಥಾನವರೆಗೂ ಬರೀ ಕೋತಿಗಳಿರುತ್ತೆ ದಾರಿ ತುಂಬ. ಫೋನ್ಗಳ್ನೂ ಕಿತ್ಕೊಂಡು ಹೋಗ್ಬಿಡುತ್ತೆ ಒಂದೊಂದು ಸತಿ. ಸೊ ಎಲ್ಲೆಲ್ಲಿ ಕೋತಿಗಳು ಕಾಣ್ತಾ ಇಲ್ಲ ಅವಾಗ ಮಾತ್ರ ಫೋನ್ ಎತ್ಬಿಟ್ಟು ರೆಕಾರ್ಡ್ ಮಾಡ್ತಾಯಿದ್ರಿ, ಇಲ್ಲಾಂದರೆ ಫೋನ್ ಪಾಕೆಟಲ್ಲಿ ಇಟ್ಕೊಂಡು ಸುಮ್ಮನೆ ನಡ್ಕೊಂಡು ಹೋಗ್ತಾಯಿದ್ವಿ. ಕೈಯಲ್ಲೂ ಹ್ಯಾಂಡ್ ಬ್ಯಾಗ್ ಅದು ಇದು ಏನೂ ತೊಗೊಂಡಿರಲಿಲ್ಲ ನಾನು. ದೇವಸ್ಥಾನದ ಪಕ್ಕದಲ್ಲೇ ಕಲ್ಯಾಣಿ ಇದೆ. ಕಲ್ಯಾಣಿ ಯೂಶಲಿ ಯಾವಾಗಲೂ ನೀರು ಇರ್ತಾಯಿತ್ತು, ಬಟ್ ಈ ಸತಿ ಏನೋ ಖಾಲಿ ಇತ್ತು, ಮಳೆ ಆಗಿಲ್ವೋ ಏನೋ ಅದಕ್ಕೋಸ್ಕರ. ಇಲ್ಲಿ ಯಾವತ್ತೂ ನಾನು ನೋಡ್ದಂಗೆ ಅಷ್ಟೊಂದು ರಶ್ ಏನಿರಲ್ಲ. ಪ್ರಾಬಬ್ಲಿ ಕಾರ್ತಿಕ್ ಮಾಸದಲ್ಲಿ ತುಂಬ ರಶ್ ಇರುತ್ತೆ. ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಂದ್ವಿ ನಾವು. ಅಲ್ಲೇ ಪ್ರಸಾದ ಕೂಡ ಕೊಟ್ಟರು. ಪ್ರಸಾದನ ಮತ್ತೆ ಆಚೆ ಎತ್ಕೊಂಬಂದರೆ ಕೋತಿಗಳ ಕಾಟ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಇಬ್ಬರೂ ಪ್ರಸಾದ ತಿಂದ್ವಿ. ಅಲ್ಲಿ ಮೇನ್ ದೇವರಲ್ದಲ್ಲೇ ಪಕ್ಕದಲ್ಲಿ ಬೇರೆ ಲಿಂಗಗಳು ಇದೆ, ಅದು ಯಾವ್ಯಾವುದು ಅಂತ ಅದರಲ್ಲೇ ಹೆಸರು ಕೂಡ ಬರೆದಿದ್ದಾರೆ, ನೀವೇ ನೋಡ್ಬೋದು ಇದರಲ್ಲಿ. ಪ್ರಸಾದ ತಿಂದು ಹಂಗೆ ಸ್ವಲ್ಪ ಆಚೆಗಡೆ ಹೋಗ್ಬಿಟ್ಟು ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ ಹೋದ್ವಿ. ಅಲ್ಲಿ ಕೋತಿಗಳಲ್ಲೇ ಕೂತ್ಕೊಂಡಿತ್ತು. ನನಗೆ ಕೋತಿಗಳಂದರೆ ಅಷ್ಟೊಂದೇನು ಭಯ ಇಲ್ಲ, ಬಟ್ ಶಿವಾಗಂತೂ ಸಿಕ್ಕಾಪಟ್ಟೆ ಭಯ ಕೋತಿಗಳಂದರೆ. ನಂಗೆ ಬರ್ತೀಯ ಅನ್ಸುತ್ತಲ್ಲ, ಎದ್ದು ಓಡ್ಬಿಡ್ತೀನಿ, ಕೂಕ್ಬಿಟ್ಟು ಓಡ್ಬಿಡ್ತೀನಿ. ಅಲ್ಲೇ ಒಬ್ಬರು ಅಂಕಲ್ ತಲೆ ಮೇಲೆ ಒಂದು ಕೂತಿ ಕೂತ್ಕೊಂಡಿತ್ತು. ಎಷ್ಟು ಟಾರ್ಚರ್ ಕೊಡ್ತಾಯಿತ್ತು ಅವ್ರಿಗೆ ಅಂದರೆ, ಕತ್ತಲ್ಲಿ ಕೈ ಹಾಕೋದು ಎಲ್ಲ ಮಾಡ್ತಾಯಿತ್ತು, ತಲೆಯಲ್ಲಿ ಏನು ಕೆತ್ಕೋದೆಲ್ಲ ನೋಡಿ ಮಾಡ್ತಾಯಿತ್ತದು. ಸುಮಾರು ಹೊತ್ತು ಪಾಪ ಹಂಗೆ ಕೂತಿದ್ರು ಅಂಕಲ್ಲು. ಆಲ್ಸೋ ಇಲ್ಲಿರೋ ಕಲ್ಯಾಣಿಗೆ ನಂದಿ ಬಾಯಿಂದ ನೀರು ಬರೋದು. ಇದೇ ಥರ ಬೆಂಗಳೂರಲ್ಲೂ ಸಹ ಒಂದು ದೇವಸ್ಥಾನ ಇದೆ, ನಂದಿ ತೀರ್ಥ ಅಂತ. ಅಲ್ಲಿ ಸಹ ನಂದಿ ಬಾಯಿಂದ ಯಾವಾಗಲೂ ನೀರು ಬರ್ತಾ ಇರುತ್ತೆ. ಅಲ್ಲಿ ಕೂಡ ಕಲ್ಯಾಣಿ ಇದೆ. ಅದಿರೋದು ಮಲ್ಲೇಶ್ವರಮಲ್ಲಿ. ಅಲ್ಲಿ ಕೂಡ ತುಂಬ ಸತಿ ಹೋಗಿದ್ದೀನಿ ನಾನು. ನೋಡೋದಕ್ಕೆ ತುಂಬ ಸ್ಟೆಪ್ಸ್ ಇದೆ ಅನಿಸುತ್ತೆ, ಬಟ್ ಅಷ್ಟೊಂದು ಟೈಮ್ ಏನು ತೊಗೊಳ್ಳೋದಿಲ್ಲ. ಆರಾಮಾಗಿ 10-15 ಮಿನಿಟ್ಸ್ ಒಳಗಡೆ ಹತ್ಬೋದು. ಪ್ಲಸ್ ಇಳಿಯೋದಕ್ಕೂ ಅಷ್ಟೇ ಟೈಮ್ ಆಗುತ್ತೆ. ಹಾಗೆ ಕೆಳಗಡೆ ಬಂದಿದ್ದೆ, ಅಲ್ಲಿ ಬಜ್ಜಿ ಮಾಡ್ತಾಯಿದ್ರು. ನಾನು ಶಿವ ಇಬ್ಬರು ಮೆಣಸಿನ್ಕಾಯಿ ಬಜ್ಜಿ ತಿನ್ನೋದಿಲ್ಲ ಅಷ್ಟಾಗಿ, ಸೊ ಆಲೂಗೆಡ್ಡೆ ಬಜ್ಜಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ವಿ. ಚೆನ್ನಾಗಿ ಇದು ಕ್ಯಾರೆಟು ಆನಿಯನು ಎಲ್ಲ ಹಾಕಿ ಚಟ್ನಿ ಹಾಕಿ ಕೊಟ್ಟಿದ್ರು. ಸೂಪರಾಗಿತ್ತು ಟೇಸ್ಟ್ ಮಾತ್ರ. ಆನ್ ದ ವೇ ವಾಪಸ್ ಬರ್ತಾ ಗ್ವಾವ ನೋಡಿದ್ವಿ. ಗ್ವಾವ ಅಂತೂ ನನಗೆ ಪಂಚ ಪ್ರಾಣ. ದಿನದಲ್ಲಿ ಬೇಕಿದ್ರೆ 3-4 ಆದರೂ ಒಬ್ಬಳೇ ಕೂತ್ಕೊಂಡು ತಿಂದ್ಬಿಡ್ತೀನಿ, ನಂಗೆ ಅಷ್ಟು ಇಷ್ಟ ಗ್ವಾವ ಅಂದರೆ. ಆ್ಯಕ್ಚುಲಿ ಮನೆಯಿಂದ ಹೊರಟಿ ಇಲ್ಲಿಗೆ ಬರೋವಾಗ ಸಹ ನೋಡಿದ್ವಿ ಗ್ವಾವನ, ಬಟ್ ಅವಾಗ ಮತ್ತೆ ಟೈಮ್ ಆಗುತ್ತೆ ಇಲ್ಲಿ ತೊಗೊಳೋದಕ್ಕೆ ಎಲ್ಲ ಅಂದ್ಬಿಟ್ಟು ಹಂಗೆ ಪಾಸ್ ಆಗೋಗಿದ್ವಿ. ಆಮೇಲೆ ಶಿವಾನೇ ನೋಡಿಬಿಟ್ಟು ಸರಿ ಇವಾಗ ಇಲ್ಲಿದೆ ಕೊಡಿಸ್ತೀನಿ ಅಂದ್ಬಿಟ್ಟು ನಿಲ್ಸಿ ಕೊಡಿಸಿದ್ರು. ನಾನಂತೂ ಚಪ ಅಂತ ತಿಂದ್ಕೊಂಡೇ ಬಂದೆ. ಸೆಂಟ್ರಲ್ ಅವರು ನನಗೆ ಕೊಡಲ್ವಾ ಅಂತ ಕೇಳಿದಾಗ ಅವ್ರಿಗೂ ಎತ್ತಿ ಕೊಟ್ಟೆ ಸ್ವಲ್ಪ 1-2 ಪೀಸು, ಅವರು ತಿಂತಾಯಿದ್ರು ಹಂಗೆ.
ಹಾಗೆ ಮಾತಾಡಿಕೊಂಡು ರೋಡಲ್ಲಿ ಯಾರ್ಯಾರು ಹೋಗ್ತಾ ಇದ್ದಾರೆ, ಅವ್ರು ಹೆಂಗೆ ಓಡಿಸ್ತಾ ಇದ್ದಾರೆ, ಇವ್ರು ಹೆಂಗೆ ಓಡಿಸ್ತಾ ಇದ್ದಾರೆ, ಇವ್ರು ಹೆಂಗೆ ಹೋಗ್ತಾ ಇದ್ದಾರೆ, ಅವ್ರು ಹೆಂಗೆ ಹೋಗ್ತಾ ಇದ್ದಾರೆ ಅಂತೆಲ್ಲ ಅವ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾಯಿದ್ವಿ. ಬ್ಲೂಟೂತ್ ವರ್ಕ್ ಆಗದೆ ಇದ್ದಿದ್ದ ಕಾರಣ ಮತ್ತೆ FM ಸಾಂಗ್ಸ್ ಕೇಳ್ಕೊಂಡು ಬರ್ತಾಯಿದ್ವಿ. ಇವಾಗೂ ಸಹ ಸೇಮ್ ಚೆನ್ನೈ ಎಕ್ಸ್‌ಪ್ರೆಸ್ ವೇ ರೂಟೇ ತೊಗೊಂಡಿದ್ವಿ ನಾವು. ಬರ್ತಾ ಅಂತೂ ಆಲ್ಮೋಸ್ಟ್ ಫುಲ್ಲು ಮಳೆ ಬರೋ ಥರ ಆಗೋಗಿತ್ತು. ನೀವೇ ನೋಡ್ಬೋದು ವಿಡಿಯೋದಲ್ಲಿ ಫುಲ್ಲು ಮೋಡ ಕವ್ಕೊಂಡಿತ್ತು. ವೈಬಿಗೆ ತಕ್ಕಂತೆ FM ಸಹ ಸೂಪರಾಗಿರೋ ಸಾಂಗ್ಸ್ ಆಗ್ತಾಯಿದ್ರು. ನಾವು ಎಷ್ಟೋ ದಿನದಿಂದ ಕೇಳ್ದಲ್ಲೇ ಇರೋವಂಥ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾಯಿದ್ರು. ಆ್ಯಂಡ್ ಅದೇನೋ ಬ್ರೇಕ್ ಫ್ರೀ ಮ್ಯೂಸಿಕ್ ಅಂತ ಬೇರೆ ಇರುತ್ತೆ 45 ಮಿನಿಟ್ಸ್. ಸೊ ಅದು ಆಗ್ತಾಯಿದ್ದರಿಂದ ಕಂಟಿನ್ಯೂಸ್ ಆಗಿ ಸಾಂಗ್ಸ್ಗಳು ಪ್ಲೇ ಆಗ್ತಾಯಿತ್ತು. ಹಾಗೆ ಇಬ್ಬರೂ ಆಡ್ಕೊಂಡು ಬಂದ್ವಿ. ಹಾಗೆ ಆನ್ ದ ವೇ ಊಟ ಮಾಡ್ಕೊಂಡು ಹೋಗೋಣ ಅನಿಸ್ತು. ಸೊ ಇಬ್ರಿಗೂ ಸ್ಟಾರ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸೊ ಆನ್ ದ ವೇ ಸ್ಟಾರ್ ಬಿರಿಯಾನಿ ಹತ್ರ ಸ್ಟಾಪ್ ಮಾಡಿದ್ವಿ. ಆಂಬೂರ್ ಮಟನ್ ಬಿರಿಯಾನಿ ಅಂದರೆ ನನಗೆ ಶಿವಾಗ ಇಬ್ರಿಗೂ ತುಂಬ ಇಷ್ಟ. ಇಬ್ಬರೂ ಇಷ್ಟಪಟ್ಟು ತಿಂತೀರಿ ಆ ಬಿರಿಯಾನಿನ. ಅಲ್ಲಿಗೆ ಹೋಗಿದ್ದೆ ಆ್ಯಕ್ಚುಲಿ ಶಿವ ಅವ್ರ ಅಕ್ಕ ಫ್ಯಾಮಿಲಿ ಊಟಿ ಟ್ರಿಪ್ ಹೋಗಿದ್ರು. ಸೊ ಅವ್ರು ವಿಡಿಯೋ ಕಾಲ್ ಮಾಡಿದರು. ಹಾಗೆ ಅವ್ರ ಹತ್ರ ಮಾತಾಡಿಕೊಂಡು ಇಬ್ಬರು ತಿಂದ್ಕೊಂಡಿದ್ವಿ. ಹಾಗೆ ಅಶ್ವಿನ್ ಸಹ ಹೇಳ್ತಾ ಇದ್ದ ಫುಲ್ ಚಳಿ ಇದೆ ಮತ್ತು ಇಲ್ಲಿ ಆನ್ ದ ವೇ ಬಂಡೀಪುರ್ ರೋಡಲ್ಲಿ ಹೋಗೋದಲ್ವ, ಸೊ ಅದು ಇದು ಆ್ಯನಿಮಲ್ ಸ್ಪಾಟ್ ಮಾಡಿದ್ದು ಎಲ್ಲ ಹೇಳ್ತಾ ಇದ್ದ ಅವ್ನು ಕೂಡ. ಹಾಗೆ ಕೇಳಿಸ್ಕೊಂಡು ತಿಂತಾಯಿದ್ರಿ. ನಾನು ಸ್ವಲ್ಪ ತಿನ್ನೋದ್ರಲ್ಲಿ ಫಾಸ್ಟೇ. ಶಿವ ಅಂತೂ ಡೆಡ್ ಆಪೋಸಿಟು, ಫುಲ್ ಸ್ಲೋ ತಿನ್ನೋದ್ರಲ್ಲಿ. ನೀವೇ ನೋಡ್ಬೋದು, ಅವ್ರು ಒಂದು ತುತ್ತು ತಿನ್ನೋಷ್ಟ್ರಲ್ಲಿ ನಾನು 3 ತುತ್ತು ತಿಂದಿರ್ತೀನಿ. ಅಲ್ಲೇ ರೆಸ್ಟೋರೆಂಟ್ ಎದುರುಗಡೆನೇ ಶುಗರ್ ಕೇನ್ ಜ್ಯೂಸ್ ಅಂಗಡಿ ಇತ್ತು. ಸೊ ಕೆಳಗೆ ಹೋಗಿದ್ದೆ ಶುಗರ್ ಕೇನ್ ಜ್ಯೂಸ್ ತೊಗೊಳ್ಳೋಣ ಅಂತ ಹೋಗಿ ಅಲ್ಲಿ ಹೋಗಿ ಆರ್ಡ್ರ್ ಮಾಡಿದ್ರಿ. ನಾನು ಕುಡಿಯೋದಿಲ್ಲ, ಬಟ್ ಶಿವ ಕುಡಿತಾರೆ. ಬಟ್ ಇವಾಗ ಕುಡಿಯೋಕ್ಕಾಗಲಿ, ಹೊಟ್ಟೆ ಫುಲ್ ಇದೆ ಅಂದ್ಬಿಟ್ಟು ಪಾರ್ಸೆಲ್ ತೊಗೊಂಡ್ವಿ ಮನೆಗೆ ಹೋಗಿದ್ದೆ. ಜ್ಯೂಸು ಕುಡ್ದಿಲ್ಲ, ಏನೂ ಕುಡ್ದಿಲ್ಲ, ಹಂಗೆ ಬೆಡ್ ಮೇಲೆ ಹೋಗಿ ಬಿದ್ದಿದ್ದೆ, ನಿದ್ದೆ ಹೋಗ್ಬಿಟ್ಟಿದ್ರು. ಬಟ್ ಅವ್ರ ಫೇವ್ರೇಟ್ ಜಂಡು ಬಾಮ್ನ ಮೂಸೋದು ಮಾತ್ರ ಮರ್ತಿಲ್ಲ ಅದಕ್ಕೆ ಮುಂಚೆ. So that's it guys, that's all for today. Bye bye.